ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಾಗವೇಣಿ ಟೈಲರ್ ಮಾತಾಡ್ತಾ ಇರೋದು. ನಮ್ಮ ರಿಲೇಷನಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸೊಸೆ ಇಬ್ಬರು ರೆಡಿಯಾಗಿ ಗೊರಗುಂಟೆಪಾಳ್ಯ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದು 1 ಅವರಿಂದ ಕಾಯ್ತಾಯಿದ್ವಿ, ಬಸ್ಸೇ ಬಂದಿಲ್ಲ. ಆದ್ರೂ ವೆಯ್ಟ್ ಮಾಡಿ ಒಂದು ಬಸ್ ಬಂತು. ಆ ಬಸ್ ಹಿಡ್ಕೊಂಡು ಹೋಗ್ಬಿಟ್ಟು ಸಿರಾ ದೊಡ್ಡಲ್ ಮರದ ಹತ್ರ ನಿಲ್ಸೋಕೆ ಕೇಳಿದ್ವಿ, ನಿಲ್ಸಿಲ್ಲ. ಅವ್ರು ಸಿರೋದಲ್ಲೇ ನಿಲ್ಸಿದ್ರು. ಅಲ್ಲಿಂದ ಹೋಗೋಕ್ಕೆ ರಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಗ ಬಂದು ಕರ್ಕೊಂಡು ಹೋದ. ದೊಡ್ಡಲ್ಮರ ಗೇಟಿಂದ ಒಳಗಡೆ ಹೋಗಬೇಕು. ಅಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪದ ಹೆಸರು ಬಂದ್ಬಿಟ್ಟು ವಾಸವಿ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪ ಅಂತ. ಈ ವೆಡ್ಡಿಂಗ್ ಕಾರ್ಡ್ ಹಾಕಿದ್ದೀನಿ. ವೆಡ್ಡಿಂಗ್ ಕಾರ್ಡಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ದೇವಸ್ಥಾನ ಬಂತು. ದೇವಸ್ಥಾನದ ಹತ್ರ ಬಂದ್ವಿ ನಾವು. ಇದೇ ನೋಡಿ ಅದು ದೇವಸ್ಥಾನ ಅಟ್ಯಾಚ್ ಆಗಿ ಕಲ್ಯಾಣ ಮಂಟಪ ಇರೋದು. ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ತುಂಬ ದೊಡ್ಡದು, ಚೆನ್ನಾಗಿದೆ. ಬಡವರು ಸಾಹುಕಾರರು ಎಲ್ಲರೂ ಮದುವೆ ಮಾಡ್ಕೋಬೋದು, ಅಷ್ಟು ದೊಡ್ಡದಿದೆ, ಚೆನ್ನಾಗಿದೆ. ಈ ನೋಡಿ ಗಣೇಶ ಟ್ಯಾಚಿಂದ ಸ್ಟಾರ್ಟ್ ಆಗುತ್ತೆ ಮದುವೆ. ಇಲ್ಲಿ ಬಂದಿದೆ. ನಾವು ಊಟ ಮಾಡ್ಕೊಂಡು ರಾತ್ರಿ 8 ಗಂಟೆಗೆ ಬಂದ್ವಿ. ಊಟ ಮಾಡ್ಕೊಂಡು ರಿಸೆಪ್ಷನ್ಗೆ ಹೋದ್ವಿ. ರಿಸೆಪ್ಷನಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫ್ಯಾಮಿಲಿ, ಫ್ರೆಂಡ್ಸು, ಸಂಬಂಧಿಕರು ಎಲ್ಲರೂ ಫೋಟೋ ತೆಗೆಸ್ಕೊಂಡು ವಿಶ್ ಮಾಡಿಬಿಟ್ಟು ಆಮೇಲೆ ಶಾಸ್ತ್ರ ಅಂತ ಸ್ಟಾರ್ಟ್ ಮಾಡಿದರು. ಫಸ್ಟು ಬಳೆ ಶಾಸ್ತ್ರಕ್ಕೆ ಕರೆದ್ರು. ಬಳೆ ಶಾಸ್ತ್ರಕ್ಕೆ ನಾನು ಹೋದೆ. ನಾನು ಹೋಗೋಷ್ಟರಲ್ಲಿ ಬಳೆ ಮುಕ್ಕಾಲು ಪರ್ಸೆಂಟ್ ಮುಗ್ದೋಗಿತ್ತು. ನಾನೇ ಲಾಸ್ಟಲ್ಲಿ ಹೋಗ್ಬಿಟ್ಟು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ತಿರ್ಕೊಂಡು ಮತ್ತೆ ಇದು ಶಾಸ್ತ್ರ ಸ್ಟಾರ್ಟ್ ಮಾಡಿದರು. ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದರು. ಅರಿಶಿನ ಶಾಸ್ತ್ರ ನಮ್ಮ ಚಿಕ್ಕಪ್ಪನಿಂದ ಸ್ಟಾರ್ಟ್ ಮಾಡಿದರು. ಸೋದರ ಮಾವ ನಮ್ಮ ಚಿಕ್ಕಪ್ಪ ಹುಡುಗನಿಗೆ, ಹಂಗಾಗಿ ಅವ್ರ ಕೈಯಿಂದನೇ ಸ್ಟಾರ್ಟ್ ಮಾಡಿದರು. ನೋಡಿ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಶೋಭಾನ ಗೊಂಬೆ ಶಿವ ಗೊಂಬೆ ಶೋಭಾನವ 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 ಅಣ್ಣ ನಿನ್ನ ಮನೆಗೆ ಹೆಣ್ಣದ ಬಂದಿನ ಕಣ್ಣೋಡಿ ಗೋಡೆ ಮಾರಿನಾಗೆ ಶೋಭಾನವ ಕಣ್ಣು ಶೋಭಾನವೆನ್ನೀರೆ ಸುರರೋಳು ಸುಬಗನಿಗೆ ಶೋಭಾನವೆನ್ನೀ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೇ ಶೋಭಾನೇ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೇ ಶೋಭಾನೇ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ. ಇನ್ಮೇಲೆ ಹುಡುಗಿ ಕಡೆಯವರು ಹಾಗೆ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಬೆಳಗ್ಗೆ ಆಯಿತು. ಬೆಳಗ್ಗೆ ನಾಷ್ಟಕ್ಕೆ ಹೋದ್ವಿ. ನಾಷ್ಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮದುಮಗಳು ಮತ್ತೆ ಅವರು ರೆಡಿ ಆಗೋದ್ರು ಮದುವೆಗೆ. ಅವಾಗ ಮಧ್ಯೆ ಟೀ ಕಾಫಿಗಳೆಲ್ಲ ಕೊಡ್ತಾಯಿದ್ರು. ಎಲ್ಲ ಸೌಲಭ್ಯನೂ ಚೆನ್ನಾಗೇ ಇತ್ತು.
ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಹರುಷ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ, ಇಡದೆ ಯಾವ ಲೆಕ್ಕನೇ. ದೇವರ ಮುಂದೆ ಬೇಡುವೆ ನಾನು, 7 ಜನುಮ ನಿನ್ನನ್ನೇ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇನೆ ಹೃದಯ ಎರಡು. ನೋಡಿ ಫ್ರೆಂಡ್ಸ್, ಮದುವೆ ಹೇಗೆ ಅನ್ನಿಸ್ತು? ನಮಗಂತೂ ಚೆನ್ನಾಗಿ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ, ಮದುವೆ ಚೆನ್ನಾಗಿ ಮಾಡಿದ್ವಿ ಖುಷಿಯಾಗಿ. ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇವಳು ನನ್ನ ಫ್ರೆಂಡು, ನಮ್ಮ ದೊಡ್ಡಪ್ಪನ ಮಗಳು. ಅವಳು ನಾನು ಜೊತೆಗೆ ಇದ್ವಿ. ಈಗ ಸ್ವಲ್ಪ ದಿನದಿಂದ ಅವಳು ಮದುವೆ ಆದಾಗಿಂದ ಅವಳು ನಮ್ಗೆ ಸಿಕ್ಕೇ ಇರಲಿಲ್ಲ. ಈಗ ಈ ಮದುವೆಲಿ ಅವಳು ನಮ್ಗೆ ಸಿಕ್ಕಿದ್ಲು, ಅದಕ್ಕೆ ಜೊತೆಗೆ 1-2 ಫೋಟೋ ತಗೊಂಡ್ವಿ. ಮತ್ತು ಆಮೇಲೆ ನಮ್ಮ ಫ್ಯಾಮಿಲಿ ಸಮೇತ ಹೋಗಿದ್ವಿ ಎಲ್ಲರೂ ಮದುವೆಗೆ. ನೋಡಿ ಹೇಗೆ ಅನಿಸುತ್ತೆ ಅಂತ ನೋಡಿಬಿಟ್ಟು ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟ್ ಮಾಡದೆ ಹಾಗೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಡು ಬಂದು ನಮಗೆ ಹೇಳಿ. ತುಂಬ ಮದುವೆ ತುಂಬ ಚೆನ್ನಾಗಿತ್ತು. ನಿಮಗೂ ಹೇಗೆ ಅನಿಸ್ತು ಅಂತ ನಮಗೆ ಕಾಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು. காலத்தான வாரி விட்டு நாங்க மேல ஏற மாட்டோம், கோடிக்கு ஆசைப்பட்டு. காசு கையில் வந்துட்டாலும் கஷ்டத்தில வாழ்ந்துட்டாலும் போக மாட்டோம் மண்ணை விட்டு. தடையை தாண்டி நீ நதை. ಅದು ಯಾವುದಮ್ಮ ಚಿನ್ನ ನಿನ್ನ ಸೇರೋ ಶುಭ ದಿನ, ಎದೆಯಾಳ ಪಾರಿವಾಳವಾಗಿ ಹಾರೋ ಶುಭ ದಿನ. ನೀ ನಮ್ಗೆ ಇಷ್ಟ ಕಣಮಿ, ನಮ್ಮ